ಫಸ್ಟು ಈ ಚೀನಿ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲು ಎದೆ ಮುಂದೆ ಮಾಡ್ಕೊಂಡು ನಡೆಯೋದು, ಕತ್ತು ಎಷ್ಟು ಟೈಪಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ನಾನು ನಿಮಗೆ ಇದು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಅಕ್ಕಿ ನೋಡ್ಬೋದು, ಇಲ್ಲಿ ಫುಲ್ ಎಷ್ಟು ಟೈಪಲ್ಲಿರುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲು, ಅದು ನಡೆಯೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಎರಡು ಅಕ್ಕಿನೂ ಫುಲ್ ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಳೆ ಶೋಕ್ದಾರ್ಗಳಿಗೆ ತುಂಬಾ ಇಷ್ಟ ಆಗೋ ಕ್ವಾಲಿಟಿ ಅಕ್ಕಿ ಇದು. ಚೀನಿ ಗಂಡು ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ. ಹೆಣ್ಣು ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ. ಇದು ಬಂದ್ಬಿಟ್ಟು ಒಂದು ತುಂಬಾ ಒಡಕ್ಲು ಕಣ್ಣು ಹಕ್ಕಿಗಳು. ಗಂಡು ಒಡಕ್ಲು ಕಣ್ಣು, ಹೆಣ್ಣು ಒಡಕ್ಲು ಕಣ್ಣು. ಹಳೆ ಶೋಕ್ದಾರ್ಗಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ. ನಿಮ್ಗೆ ಯಾರು ಹಳೆ ಶೋಕ್ದಾರ್ ಪರಿಚಯ ಇದ್ದರೆ ಅವ್ರಿಗೆ ಈ ಅಕ್ಕಿದು ಡೀಟೇಲ್ ತೋರಿಸಿ ತುಂಬ ಖುಷಿ ಬೀಳ್ತಾರೆ. ಒಂದು ಒಳ್ಳೆ ಅಕ್ಕಿ ನೋಡಿದ್ರಿ ಅಂತ ಅವ್ರು ಏನು ಹೇಳಿದ್ರು ಅಂತ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡೋದು ಮರಿಬೇಡಿ. ಈ ಜೊತೆಯಲ್ಲಿ ಬಾಜಿ ಬಂದ್ಬಿಟ್ಟು 4ರಿಂದ 5 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು 40 ನಿಮಿಷ 45 ನಿಮಿಷ ಹಿಂಗೋಗುತ್ತೆ. ಸಿಕ್ಕಾಪಟ್ಟೆ ದೂರ ಪರ ಹೋಗ್ಬಿಟ್ಟು ಬರೋ ಅಕ್ಕಿ. ಆದರೆ ಏನಂದರೆ ಒಂದು ಇದರಲ್ಲಿ ಮನೆ ಉಚ್ಕೊಂಡೇ ಆಡತ್ತೆ ಅಕ್ಕಿ. ಗಾಳಿ ಇರಲಿ ಬಿಸಿಲಿರಲಿ ಮನೆ ಉಚ್ಕೊಂಡೇ ಆಡತ್ತೆ. ಜಾಸ್ತಿ ಮೇಲಾಗಲ್ಲ. ಬಾಜಿ ಮಾಡಿ ಒಂದು ಸತಿ ರಾಕೆಟ್ ಬಾಜಿ ಮಾಡಿ ಮೇಲೆ ಹೊಡೆದಂಗೆ ಆ ಟೈಮಲ್ಲಿ ಮೇಲಾಗತ್ತೆ. ಮತ್ತೆ ಅಕ್ಕಿ ಮನೆ ಉಜ್ಜೋದು ಸ್ಟಾರ್ಟ್ ಮಾಡಿದ್ರೆ ಒಂದು ಹೈಟ್ ಬಿಲ್ಡಿಂಗ್ ಮೇಲೆ ಹೋಗುತ್ತೆ, ಮತ್ತು ಹೈಟ್ ಬಿಲ್ಡಿಂಗ್ ಕೆಳಗಡೆ ಇದ್ದರೆ ಕೆಳಗಡೆ ಮನೆ ಮೇಲೆ ಹೋಗುತ್ತೆ. ಹಿಂಗೆ ಮನೆ ಉಜ್ಜಿನೇ ಆಡತ್ತೆ ಈ ಲೈನಲ್ಲಿ. ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಏನಂದರೆ ಇದು ಒರಿಜಿನಲ್ ಲೈನ್ ಆಗ್ಬಿಡುತ್ತೆ. ನೀವು ಪಟ್ಟಗಳು ಮಾಡಿಸಿದಾಗ ಬಾಜಿಗಳು ಜಾಸ್ತಿ ಬರುತ್ತೆ. ಆಡೋ ಟೈಮ್ ಬಂದ್ಬಿಟ್ಟು ಈ ಜೊತೆಗೆ 6 ಗಂಟೆಯಿಂದ 7 ಗಂಟೆ. ಅದೇ ಈ ಅಕ್ಕಿಗಳ್ನ ಸ್ವಲ್ಪ ರೇಗ್ದಾರ್ ಮೇಲೆ ಪುಟ್ ಮಾಡಿಸ್ಬಿಟ್ರೆ ಪಟ್ಟಗಳ್ನ, ಇದಲ್ಲಿ ಬರೋ ಏನು ಪಟ್ಟ ಇರುತ್ತೆ ಅದನ್ನ ರೇಗ್ದಾರ್ಗಳ ಮೇಲೆ ಪುಟ್ ಮಾಡಿಸ್ದಂಗೆ 9 ಗಂಟೆ ಮೇಲಿದೆ ಅಕ್ಕಿಗಳು. ಬಾದಾಮಿ ಶೇಡ್ಗಳಲ್ಲಿ ಹಾಕಬೇಕು ರೇಗ್ದಾರ್ಗಳನ್ನ. ರೇಗ್ದಾರ್ ಗಂಡಾರು ಹಾಕಿ, ರೇಗ್ದಾರ್ ಹೆಣ್ಣಾರು ಹಾಕಿ ಬಾದಾಮಿ ಶೇಡಲ್ಲಿ ಹಾಕಬೇಕು. 9 ಗಂಟೆ ಮೇಲೆ ಬಂದ್ಬಿಡುತ್ತೆ ಅಕ್ಕಿಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಟಾಪ್ ಕ್ಲಾಸ್ ಜೊತೆನ ಬರೀ 7,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 8,000 ಕೊಡ್ತೀನಿ. ನೋಡ್ಬೋದು ಇಲ್ಲಿ ಅಕ್ಕಿ ಶೇಪು, ಲೆಂತು, ಸೈಜು, ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ಕ್ಲಾಸ್ 1 ಜೊತೆ. ಇದು ಮಿಸ್ ಮಾಡ್ಕೊಬೇಡಿ. ಯಾರಿಗೆ ಬೇಕಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡೋಕ್ಕೆ ಹೋಗಬೇಡಿ. 1 ರೂಪಾಯಿನೂ ಹೆಚ್ಚು ಕಮ್ಮಿ ಆಗೋಲ್ಲ. ಎಲ್ಲ ಫಿಕ್ಸೆಡ್ ಫೈನಲ್ ರೇಟು. ಒಂದು ಅಲ್ಟಿಮೇಟ್ ಟಾಪ್ ಕ್ಲಾಸ್ ಜೊತೆ ಕೊಡ್ತಾಯಿದ್ದೀನಿ. ಇವಾಗೇನು ಚೀನಿಯಲ್ಲಿ ಗಂಟು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ ಬರುತ್ತೆ, ಉದಾ ತಿರಿ ಬರುತ್ತೆ. ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬಿಗಿ ತಿರಿಗಳು ನೋಡ್ಬೋದಲ್ಲಿ. ಲೆಂತ್ ವೈಸು ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು, ನನ್ನ ಕೈಗೂ ಎದೆಗೂ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಗಲೇ ಹೇಳಿದ್ದೀನಿ ಟೋಟಲಾಗಿ ಒಂದು ಒಡಕಲು ಕಣ್ಣು ಬರುತ್ತೆ ಅಂತ. ಕ್ವಾಲಿಟೀಸ್ ನೋಡ್ಬೋದು, ಇಲ್ಲಿ ಎಕ್ಸ್ಟ್ರೀಮು ಟಾಪ್ ಕ್ಲಾಸ್ ಕ್ವಾಲಿಟಿಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಕಾರ್ಬನ್ ಶೇಡ್ ಆದಮೇಲೆ ಕ್ರ್ಯಾಕ್ಸು ಒಡಕಲು ಅನ್ನೋದು ಏನು ತುಂಬ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ವಯಸ್ಸಾಗ್ತಾ ಇರೋಂಗೆ ಜಾಸ್ತಿ ಆಗ್ತಾ ಇರುತ್ತೆ. 3.5 ದಸ್ತದ ಗಂಡು, 3.5 ದಸ್ತದ ಹೆಣ್ಣು. ಒಂದು ಹಳೆ ಶೋಕ್ದಾರ್ಗೆ ತುಂಬಾ ಇಷ್ಟ ಆಗುವಂಥ ಕಣ್ಣುಗಳು ಪ್ಲಸ್ ಹಕ್ಕಿನು. ರಿಂಗ್ ನಂಬರ್ 950. ಫ್ರೆಂಡ್ಸ್, ಇವಾಗೇನು ಚೀನಿಯಲ್ಲಿ ಎಂಟು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದಾ ತಿರಿ ಬರುತ್ತೆ. ವೈಬ್ರೇಷನ್ ಇದಲ್ಲೂ ಮೀಡಿಯಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದಕ್ಕೂ 2 ಸೈಡು ತಿರಿ ಹೊಡೆದಿದ್ದೀವಿ. ಗಂಡು ಲೆಂತ್ ಜಾಸ್ತಿ ಇರೋದಕ್ಕೆ, ಹೆಣ್ಣು ಲೆಂತ್ ಸ್ವಲ್ಪ ಕಮ್ಮಿ ಮಾಡಿರೋದು. ಅಗ್ಲ ಎದೆ ನೋಡ್ಬೋದು. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ ರೊಟೇಷನ್ ಇದಲ್ಲೂ ಕ್ಲಾಸ್ 1ಅಲ್ಲಿ ಮಾಡ್ತಾ ಇರುತ್ತೆ. ಕಾರ್ಬನ್ ಶೇಡ್ ಪಕ್ಕದಲ್ಲಿ ಕ್ರ್ಯಾಕ್ಸ್ ಒಡಕಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದಕ್ಕೂ ಗಂಡು ಹೆಣ್ಣು ಎರಡೂ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಕ್ಲಾಸಲ್ಲಿ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಅಕ್ಕಿಗಳಿದು. ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಕ್ಕೆ, ಜಾತಿ ಮಾಡ್ಕೊಳ್ಳೋಕೆ ಒಂದು ಅಕ್ಕಿ, ಪ್ಲಸ್ಸು ಆಡಿಸ್ಕೊಬೇಕಂದ್ರೂ ಇದರಲ್ಲಿ ಪೂಟ್ಗಳು ಮಾಡಿಸಿದ್ರು ಆಡ್ತವೆ ಅಕ್ಕಿಗಳು. ನೀವು ಎಷ್ಟೇ ಪುಟ್ ಮಾಡ್ಕೊಂಡು ಹೋಗಿ ಈ ಅಕ್ಕಿಗಳಲ್ಲಿ ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಬರುತ್ತೆ ಈ ಅಕ್ಕಿಯಲ್ಲಿ. ಇದೇ ಹಿಂಗೆ ಪಟ ಮಾಡಿಸಿದ್ರೆ ಬಾಜಿ ಜಾಸ್ತಿ ಆಗುತ್ತೆ. ಪ್ಲಸ್ ಆಟ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಷ್ಟು ಬಾಜಿ ಮಾಡ್ಕೊಂಡು ಆಡತ್ತೆ. ಟೈಮಿಂಗ್ ಕಮ್ಮಿ ಮಾಡುತ್ತೆ.
ಇದ್ರಲ್ಲಿ ಬರೋ ಪಟ್ಟಾಗಳಿಗೆ ನಮ್ಮ ರೇಗ್ದಾರ್ಗಳು ಧೂಮ ರೇಗ್ದಾರ್ಗಳು ಮ್ಯಾಚ್ ಮಾಡ್ದಂಗೆ ಟೈಮು 9 ಗಂಟೆ ಮೇಲ್ ತನಕ ಆರಿದೆ ನಮ್ಮ ಹತ್ರ. ಗುಲ್ದಾರ್ಗಳು ಮ್ಯಾಚ್ ಮಾಡಿದಾಗಲೂ ಟೈಮ್ ಜಾಸ್ತಿ ಮಾಡಿದೆ. ರಿಂಗ್ ನಂಬರ್ 1589.